ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದು ಫಿಕ್ಸ್. ಚುನಾವಣೆ ಮುಖೇನವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಟ್ಟಿರೋ ಹೇಳಿಕೆ ಇದು. ಚುನಾವಣೆ ಮುಖೇನವಾಗಿನೇ ಆಯ್ಕೆ ಮಾಡೋ ಪ್ರಕ್ರಿಯೆ ನಡೆಯುತ್ತೆ. ಆ ಕಾರಣದಿಂದಾಗಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಯಾವುದೇ ಬಣದವರಿಗೆ ಹೇಳಿಕೆ ಕೊಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ಗಮನ ಹರಿಸ್ತಾರೆ ಅಂತ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತ BY ವಿಜಯೇಂದ್ರ ಹೇಳಲಿಲ್ಲ ಅಂತಾನು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಅವರು ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ನಾನು ಹಿಂದೆನೂ ಹೇಳೇನೆ, ಇದು ಚುನಾವಣೆ ಪರವಾಗಿರೋದ್ರಿಂದ ಚುನಾವಣೆಯ ಮೂಲಕ ಹೊಸ ರಾಜ್ಯಾಧ್ಯಕ್ಷರನ್ನ ಎಲ್ಲ ಕಡೆ ಮಾಡಲೇಬೇಕು. ಈಗ 6 ತಿಂಗಳ ಹಿಂದೆ ಮೊದಲನ ಈ ಚುನಾವಣೆ ಪರ್ವ ಸಂಘಟನಾ ಪರ್ವ ಶುರು ಆಗೋಕ್ಕಿಂತ ಮೊದಲು 6 ತಿಂಗಳ ಮೊದಲು ಮಾಡಿದ್ರೂ ಸಹಿತ ಆ ಅಧ್ಯಕ್ಷರುಗಳ ಪುನರಾಯ್ಕೆ ಇದು ಒಂದು ಸಾಮಾನ್ಯ ಪ್ರಕ್ರಿಯೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಆ ಪ್ರಕ್ರಿಯೆಯೊಳಗೆ ನಾವು ಎಲ್ಲರನ್ನೂ ಒಳಗೊಂಡು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಚುನಾವಣೆ ಪ್ರಕ್ರಿಯೆ ರೂಪದಲ್ಲಿ ನಾಮಿನೇಷನ್ ಹಾಕ್ತಾರೆ, ಅದಕ್ಕೆ ಪ್ರಪೋಸರ್ ಇರ್ತಾರೆ, ಸೆಕೆಂಡರ್ ಇರ್ತಾರೆ. ಸೊ ಹೀಗಾಗಿ ಇದು ಪ್ರೊಸೆಸ್ ಇರೋದ್ರಿಂದ ಟೈಮ್ ಹಿಡಿತದೆ.